ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಎಳ್ಳು ಚಿಕ್ಕಿಯನ್ನು ಮಾಡ್ತಾ ಇದ್ದೀನಿ. ಈ ಎಳ್ಳು ಚಿಕ್ಕಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ. ತಿಂದಿದ್ದೀರಾ? ಹಾಗಾದರೆ ಈ ಎಳ್ಳು ಚಿಕ್ಕಿ ಮತ್ತೆ ಇಲ್ಲಿ ನಾನು ಅಗಸೆ ಬೀಜದಿಂದ ತುಂಬಾ ಹೆಲ್ದಿಯಾದ ಒಂದು ಚಿಕ್ಕಿಯನ್ನು ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ತಿರಲ್ಲ, ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ. ಇಲ್ಲಿ ನಾನು ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದರಲ್ಲಿ ಅಳತೆಲಿ 1 ಕಪ್ ಅಷ್ಟು ಇಲ್ಲಿ ಅಗಸೆ ಬೀಜವನ್ನು ತಗೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಪಟ ಅಂತ ಸಿಡಿಯೋವರೆಗೂ ಇದನ್ನ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಅದೇ ರೀತಿ ನಾನು ಇಲ್ಲಿ ಕುಂಬಳಕಾಯಿ ಬೀಜವನ್ನು 1 ಕಪ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಸೀಡ್ಸ್ ಇರುತ್ತೆ ಆ ಸೀಡ್ಸ್ ನ ತಗೊಳ್ಳಿ. ಈ ಕುಂಬಳಕಾಯಿ ಬೀಜದಲ್ಲೂ ತುಂಬಾನೇ ಆರೋಗ್ಯಕರವಾದ ಹೆಲ್ದಿಯಾದ ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ಸಹ ನಾನು ಇಲ್ಲಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ಸಪ್ರೇಟ್ ಆಗಿ ಹುರ್ಕೊಳ್ಳಿ. ಅದೇ ರೀತಿ ನಾನು ಇಲ್ಲಿ ಕರ್ಬೂಜ ಬೀಜವನ್ನು ತಗೊಂಡಿದ್ದೀನಿ. ಅದು ಸಹ 1 ಕಪ್ಪಿನಷ್ಟು ತಗೊಂಡಿದ್ದೀನಿ. ಇದು ಸಹ ಚೆನ್ನಾಗಿ ಪಟ ಅಂತ ಸಿಡಿಯುತ್ತೆ ಚೆನ್ನಾಗಿ. ಆವಾಗ ನಾವು ತೆಗೆದುಕೊಳ್ಬೇಕು. ನೋಡಿ, ಇದನ್ನು ಸಹ ರೆಡಿ ಆಯ್ತು. ಇದನ್ನು ಸಹ ಸಪ್ರೇಟ್ ಆಗಿ ನಾನು ತಗೊಳ್ತೀನಿ. ಅಳತೆಯಲ್ಲಿ ಪ್ರಮಾಣ ಕರೆಕ್ಟ್ ಆಗಿರ್ಲಿ. ನೋಡಿ, ಇವಾಗ 3 ಒಂದೊಂದು ಕಪ್ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ನಾನು 2 ಕಪ್ ಅಷ್ಟು ಎಳ್ಳನ್ನು ತಗೊಂಡಿದ್ದೀನಿ. ನೀವು ಯಾವ ಮೆಜರ್ಮೆಂಟ್ ಅಲ್ಲಿ ತಗೊಳ್ತೀರಾ, ಒಂದು ಲೋಟ ಅಥವಾ ಒಂದು ಕಪ್ಪು ಅಥವಾ ಒಂದು ಚಿಕ್ಕದಾದ ಒಂದು ಬೌಲು, ಅದರಲ್ಲಿ ಯಾವ ಅಳತೆಲಿ ತಗೊಳ್ತೀರಾ ಆ ಅಳತೆಲಿ ತಗೊಳ್ಳಿ. ಇದು ಸಹ ಚೆನ್ನಾಗಿ ಹುರ್ಕೊಂಡಾಯ್ತು. ನೋಡಿ, ಈ ರೀತಿ ಹುರ್ಕೊಂಡಾದ್ಮೇಲೆ ಇದನ್ನು ಸಹ ತೆಗೆದುಕೊಳ್ಳೋಣ. ತೆಗೆದುಕೊಂಡಾದ್ಮೇಲೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತೆಗ್ದಾಯ್ತಲ್ವಾ? ತೆಗ್ದಾದ್ಮೇಲೆ ಇದನ್ನು ಚೆನ್ನಾಗಿ ಇವಾಗ ನಾನು ಅಳತೆಯಲ್ಲಿ ಕರೆಕ್ಟಾಗಿ 1 ಕಪ್ ಅಷ್ಟು ಅಂದ್ರೆ ಈ ಕಾಲ್ ಕಪ್ ತಗೊಂಡಿದ್ದೀನಿ. ಇದು 1 ಕಪ್ಪು ಮತ್ತೆ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ. ಒಂದು ದೊಡ್ಡ ಹೆಚ್ಚು ಬೆಲ್ಲ ಇರುತ್ತಲ್ಲ, ಆ 1 ಹೆಚ್ಚು ಬೆಲ್ಲವನ್ನು ತಗೊಂಡ್ರೆ ಸಾಕು. ಅದಕ್ಕೆ 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಪಾಕ ಬರುವವರೆಗೂ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಪಾಕ ಬರ್ತಾ ಇದೆಯಲ್ವಾ? ಇದಕ್ಕೆ ಒಂದ್ ಸ್ವಲ್ಪ ಮತ್ತೆ ತಿರುಗಿಸ್ತಾ ಇರೋಣ. ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಪಾಕ ತೆಗೆದುಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ಹೆಲ್ದಿಯಾಗೂ ಇರುತ್ತೆ. ಇದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ಹಾಕಿ ನೋಡಿದಾಗ ಇದನ್ನ ಈ ರೀತಿ ಗಟ್ಟಿಯಾಗಿರ್ಬೇಕು. ಅಲ್ಲಿವರೆಗೂ ನಾವು ಪಾಕ ತೆಕ್ಕೊಳ್ಳೋಣ. ನೋಡಿ, ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಎಲ್ಲ ಪದಾರ್ಥವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೇಗ ಮಿಕ್ಸ್ ಮಾಡಬೇಕು. ಇದನ್ನ ಇಲ್ದಿದ್ರೆ ಗಟ್ಟಿ ಆಗೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ತಗೊಂಡು ಹಚ್ಚಿ ಇಟ್ಕೊಳ್ಳಿ. ಇಲ್ಲದೇ ಇದ್ರೆ ಒಂದು ಬಟರ್ ಪೇಪರ್ ಇದ್ರೆ ಅದರಲ್ಲಿ ಬೇಕಾದ್ರೂ ಹಾಕಿ ಇಟ್ಕೋಬೇಕು. ಫಸ್ಟೇ ನಾವು ತಟ್ಟೆಯನ್ನು ತಗೊಂಡು ಒಂದು ತುಪ್ಪ ಸವರಿ ಸ್ವಲ್ಪ ಅಥವಾ ಎಣ್ಣೆ ಸವರಿ ಇಟ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಯ್ತಲ್ವಾ? ಇದನ್ನ ಗ್ಯಾಸ್ ಆಫ್ ಮಾಡ್ಬಿಟ್ಟು ಇವಾಗ ಇದೇ ರೀತಿ ಇರಬೇಕು. ಜಾಸ್ತಿ ಗಟ್ಟಿ ಮಾಡ್ಕೊಳ್ಬೇಡಿ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಯ್ತಲ್ವಾ? ಈ ಸ್ವೀಟ್ ಅನ್ನು ಮಾಡೋದಕ್ಕೆ ಒಂದು 20 ನಿಮಿಷ ಸಾಕು ಚೆನ್ನಾಗಿ. ಮತ್ತೆ 20 ನಿಮಿಷದಿಂದ 1 ತಿಂಗಳು ಇದನ್ನ ಇಟ್ಟು ಒಂದೊಂದು ಉಂಡೆ ಅಥವಾ ಒಂದೊಂದು ಚಿಕ್ಕಿಯನ್ನು ತಿಂದ್ರೆ ಹೆಲ್ದಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಗಟ್ಟಿ ಆಯ್ತಲ್ವಾ? ನೋಡಿ, ಇಲ್ಲಿ ನಾನು ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಅದು ಮಾಡಿರೋಂತಹ ಪದಾರ್ಥವನ್ನು ಹಾಕೊಳ್ಳೋಣ. ಇದು ಬಿಸಿ ಇದ್ದಾಗಲೇ ನಾವು ಚೆನ್ನಾಗಿ ತಟ್ಕೊಳ್ಬೇಕು. ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಇಟ್ಕೊಳ್ಬೇಕು. ಒಂದು ಲಟ್ಟಣಿಗೆ ಅಥವಾ ಒಂದು ಚಮಚದಿಂದ ಚೆನ್ನಾಗಿ ಈ ರೀತಿ ಬೇಗ ತಟ್ಕೊಳ್ಬೇಕು.
ನೈಸಾಗಿ ಇಟ್ಕೊಳ್ಳಿ. ವೀಕ್ಷಕರೇ, ವಿಡಿಯೋ ಇಷ್ಟ ಆಗ್ತಾ ಇದೆಯಲ್ಲ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅನ್ನೋದನ್ನ. ಇಲ್ಲದೇ ಇದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಲೈಕ್ ಮಾಡಿದ್ದೀರಾ ಅಥವಾ ಕಮೆಂಟ್ ಮಾಡಿದ್ದೀರಾ ಇಲ್ವಾ ಅಂತ? ನೋಡ್ತಿರಲ್ಲ, ಹಾಗೆ ಒಂದು ಲೈಕ್ ಮಾಡಿಬಿಡಿ. ನೋಡಿ, ಇವಾಗ ಚೆನ್ನಾಗಿ ಈ ರೀತಿ ನೋಡಿ, ಇವಾಗ ಈ ರೀತಿ ನೈಸಾಗಿ ನಾನು ಸಮನಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಚಾಕುನಿಂದ ಕಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ. ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲವನ್ನು ಒಂದೇ ಸಮ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಲ್ವಾ, ಇದೇ ರೀತಿ ಕಟ್ ಇಟ್ಕೊಳ್ಳಿ. ಬಾಯಿ ರುಚಿ ಅಂತೂ ಹೇಳಿ ಮಾಡಿದ ಹಾಗಿದೆ. ಒಂದು ತಿಂಗಳಲ್ಲ, ಒಂದೇ ದಿನದಲ್ಲಿ ಎಲ್ಲ ಫುಲ್ ಖಾಲಿ ಆಗೋಗುತ್ತೆ. ತಣ್ಣಗಾದ್ಮೇಲೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಎಲ್ಲ ಆರಿ ಪೀಸ್ ಆಗಿ ಬರುತ್ತೆ. ನೋಡಿ, ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಿಗೆ, ದೊಡ್ಡವ್ರಿಗೆ ಯಾರು ಬೇಕಾದರೂ ಇದನ್ನ ತಿನ್ಬಹುದು. ವಯಸ್ಸಾದವ್ರಿಗೂ ಒಂದೊಂದು ಈ ರೀತಿ ಕೊಟ್ಟರೆ ತುಂಬಾನೇ ಒಳ್ಳೆಯದು. ನೋಡಿ ವೀಕ್ಷಕರೇ, ವಿಡಿಯೋ ಇಷ್ಟ ಆಯ್ತಲ್ವಾ? ನೋಡಿ, ಇವಾಗ ನಾನು ಒಂದು ಮುರಿದು ಹಾಗೆ ತೋರಿಸ್ತೀನಿ ಯಾವ ರೀತಿ ಗರಿಗರಿಯಾಗಿ ಬಂದಿದೆ ಅಂತ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.